ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ. ನಾನು ಆರ್ಯನ್ ಚಂದನ್ ರಾಜ್. ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡ್ ಬರೋಣ. ಇವತ್ತಿನ ಡೇಟ್ 22 ಮೇ 2025. ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ಮಾಡೋದಕ್ಕೂ ಮುಂಚೆ ನಿನ್ನೆ ನಾವು ಮಾಡಿದಂತಹ ಚಾರ್ಟ್ ಅನಾಲಿಸಿಸ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡ್ಕೊಂಡ್ ಬರೋಣ. ನಿನ್ನೆ ನಾವು 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮ್ಮ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೀಟಾಗಿ ಡ್ರಾ ಮಾಡ್ಕೊಂಡಿದ್ವಿ. ಇದು ನಿನ್ನೆಯ ಡ್ರಾಯಿಂಗ್ ಆಗಿದೆ. ಆ ಡ್ರಾಯಿಂಗ್ ನ ಇನ್ನೂ ನಾನು ತೆಗ್ದಿಲ್ಲ. ನನ್ನೆ ನಮ್ಗೆ ಸಪೋರ್ಟ್ ಯಾವ್ದಾಗಿತ್ತು, ಇದಾಗಿತ್ತು. ಯಾವುದು 24,727 ನೆನಪಿದ್ಯಾ? ಇದು ನಮ್ಮ ಸಪೋರ್ಟ್ ಆಗಿರುತ್ತೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ರೆಸಿಸ್ಟೆನ್ಸ್ ಯಾವ್ದನ್ನ ನಾವು ಗುರ್ತ್ ಮಾಡ್ಕೊಂಡಿದ್ವಿ, ಈ ಲೆವೆಲ್ ನ ನಾವು ರೆಸಿಸ್ಟೆನ್ಸ್ ಅಂತ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. 24,800 ಇದು ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು. ಸೊ ನಾವು ಡಿಸ್ಕಷನ್ ಮಾಡಿದಂತಹ ಪ್ರೊಡಿಕ್ಷನ್ ಪರ್ಫೆಕ್ಟ್ ಆಗಿ ಇದೆ ನೋಡಿ. ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡ್ಕೋತೀವಿ, ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆಯಾ ಅಂತ ಕನ್ಫರ್ಮೇಶನ್ ಮಾಡ್ಕೋತೀವಿ. ಆ ನಂತರ ನಾವು ಪುಟ್ ಸೈಡ್ ಗೆ ಪ್ಲಾನ್ ಮಾಡ್ಕೋತೀವಿ. ನಮ್ಮ ಸಪೋರ್ಟ್ ಲೆವೆಲ್ ಯಾವ್ದಾಗಿರುತ್ತೆ, ಟಾರ್ಗೆಟ್ ನೆನ್ನೆ ಡಿಸ್ಕಷನ್ ಮಾಡಿದ್ವಲ್ಲ 24,500 ನಮ್ಮ ಸಪೋರ್ಟ್ ಲೆವೆಲ್ 1 ಆಗಿರುವ ಸಾಧ್ಯತೆ ಇರುತ್ತೆ. ಇದು ನಮ್ಮ ಟಾರ್ಗೆಟ್ ನಂಬರ್ 1 ಆಗಿರುವ ಸಾಧ್ಯತೆ ಇರುತ್ತೆ ಅಂತ ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ವಲ್ಲ. ಆ ಲೆವೆಲ್ ನ ಟಚ್ ಮಾಡಿದ ಕೂಡಲೇ ಮಾರ್ಕೆಟ್ ನೋಡಿ ಮತ್ತೆ ಹೋಗಿ ಎಲ್ಲಿ ಕ್ಲೋಸ್ ಆಯ್ತು ಅಂದ್ರೆ ಹತ್ರ ಬರೋ ಪ್ರಯತ್ನ ಮಾಡ್ತು. ಸೊ ನಿನ್ನೆ ನಾವು ಮಾಡಿದಂತಹ ಪ್ರಿಡಿಕ್ಷನ್ ಇದು ಬ್ರೇಕ್ಔಟ್ ಆದ್ರೆ ನೆಕ್ಸ್ಟ್ ನಾವು ಈ ಲೆವೆಲ್ ನ ಬೈಯಿಂಗ್ ಆಪರ್ಚುನಿಟೀಸ್ ಹುಡುಕ್ಬೋದು. ಆ ನಂತರ ನಾವು ಟಾರ್ಗೆಟ್ ನ ಇಲ್ಲಿಗೆ ಫಿಕ್ಸ್ ಮಾಡ್ಕೋಬಹುದು ಅಂತ ಡಿಸ್ಕಷನ್ ಮಾಡಿದ್ವಿ. ಸೊ ಪ್ಲಾನ್ ನ ಪ್ರಕಾರ ಪರ್ಫೆಕ್ಟ್ ಆಗಿ ನಮ್ಮ ಪ್ರಿಡಿಕ್ಷನ್ ವರ್ಕ್ ಆಗಿದೆ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ನಿನ್ನೆ ನಾವು ಮಾಡಿದಂತಹ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ಕೂಡ ಪರ್ಫೆಕ್ಟ್ ಆಗಿ ಇದೆ. ನಿನ್ನೆ ನಮಗೆ ಸಪೋರ್ಟ್ ಯಾವ್ದಾಗಿ ವರ್ಕ್ ಆಗ್ತಾ ಇತ್ತು, ಈ ಲೆವೆಲ್ ನಮ್ಮ ಸಪೋರ್ಟ್ ಆಗಿತ್ತು. ಯಾವುದು 54,900 ನಮ್ಮ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ. 55,100 ನಮ್ಮ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ. ಈ ಲೆವೆಲ್ ನ ನಾವು ಕ್ರಾಸ್ ಮಾಡೋ ತನಕ ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡ್ಕೋದಕ್ಕಾಗಲ್ಲ ಅಂತ ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ನಾವು ಪ್ರಿಡಿಕ್ಷನ್ ಮಾಡಿದಂತೆ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ತು. ಆ ನಂತರ ನಾವು ಬೈಯಿಂಗ್ ಅಪರ್ಚುನಿಟೀಸ್ಗೆ ಹುಡುಕ್ಬೋದು ಅಂತ ತಿಳಿಸಿದಂಗೆನೆ ಬೈಯಿಂಗ್ ಅಪರ್ಚುನಿಟಿ ಸಿಕ್ತು. ನಾವು ನಿನ್ನೆ ಫಿಕ್ಸ್ ಮಾಡ್ಕೊಂಡಿದಂತಹ ಟಾರ್ಗೆಟ್ ಇದಾಗಿತ್ತು, ಹತ್ರ ಬರೋ ಪ್ರಯತ್ನ ಮಾಡ್ತಾ ಇತ್ತು. ನೋಡಿದ್ರಲ್ಲ, ಈ ಲೆವೆಲ್ಗಳಲ್ಲಿ ನಮಗೆ ಪ್ರಾಫಿಟ್ ಬುಕಿಂಗ್ ಅವಕಾಶ ಕೊಡ್ತು. ಯಾವುದು 54,542 ನಮ್ಮ ಟಾರ್ಗೆಟ್ ಆಗಿರುತ್ತೆ ಅಂತ ನಿನ್ನೆ ನಾವು ಫಿಕ್ಸ್ ಮಾಡಿದ್ವಿ. ಈ ಲೆವೆಲ್ನ ಟಚ್ ಮಾಡಿದ ಕೂಡಲೇ ಮಾರ್ಕೆಟ್ ಮತ್ತೆ ರಿಬೌಂಡ್ ಆಯಿತು. ಸೊ ಇದೇ ರೀತಿ ನಾವು ಮಾಡ್ತಾ ಇರೋಂಥ ವರ್ಕ್ ಪರ್ಫೆಕ್ಟ್ ಆಗಿ ಇದೆ ಅಂತ ನಾವು ಮತ್ತೆ ನಾಳೆಯ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ಹುಡ್ಕೋಣ ಬನ್ನಿ. ನೆಕ್ಸ್ಟ್ ನಾವು ನಾಳೆಯ ಒಂದು ನಿಫ್ಟಿಯಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ನಮಗೆ ಇವತ್ತು ಕ್ಲೋಸಿಂಗ್ ಕೊಟ್ಟಿತ್ತು ಈ ರೇಂಜ್ ನಲ್ಲಿ. ಯಾವುದು 24,637 ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನಾಳೆ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ಯಾವುದು ಕನ್ಸಿಡರ್ ಮಾಡಬಹುದು ಅಂತಂದ್ರೆ, ಇದು ನಮ್ಮ ರೆಸಿಸ್ಟೆನ್ಸ್ ಆಗಿರುತ್ತೆ, ಇದು ನಮ್ಮ ಸಪೋರ್ಟ್ ಆಗಿರುತ್ತೆ. ಯಾವುದು ಸಪೋರ್ಟ್ 24,500 ನಮ್ಮ ಸಪೋರ್ಟ್ ಆಗಿರುತ್ತೆ, 24,637 ನಮ್ಮ ರೆಸಿಸ್ಟೆನ್ಸ್ ಆಗಿರುತ್ತೆ. ಈ ಲೆವೆಲ್ ಗಳನ್ನ ಕ್ರಾಸ್ ಮಾಡಿದ ನಂತರನೇ ನಾವು ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡುಕ್ಬಹುದು. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತ ಅನ್ಕೊಳ್ಳೋಣ. ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆಯಾ ಅಂತ ಕನ್ಫರ್ಮೇಶನ್ ಮಾಡ್ಕೊಂಡು ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡ್ಕೊಂಡ ನಂತರ ನಮ್ಮ ಟಾರ್ಗೆಟ್ ಯಾವ್ದಾಗಿರುತ್ತೆ, 24,727 ರೆಸಿಸ್ಟೆನ್ಸ್ ನಂಬರ್ 1 ಆಗಿರುತ್ತೆ, 24,800 ನಮ್ಮ ರೆಸಿಸ್ಟೆನ್ಸ್ ನಂಬರ್ 2 ಆಗಿರುತ್ತೆ. ಇಲ್ಲೂ ಕೂಡ ಬ್ರೇಕ್ಔಟ್ ಕೊಡ್ತಾ ಇದೆ, ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನಮ್ಮ ಫೈನಲ್ ಟಾರ್ಗೆಟ್ 24,920 ಇದು ನಮ್ಮ ಮೇಜರ್ ಟಾರ್ಗೆಟ್ ಆಗಿರೋ ಸಾಧ್ಯತೆ ಇರುತ್ತೆ. ಈ ಲೆವೆಲ್ ಗಳನ್ನ ನೋಡ್ಕೊಂಡು ನಮ್ಮ ಟಾರ್ಗೆಟ್ ಗಳನ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ. ಸೊ ಅದೇ ರೀತಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ನಾಳೆ ನಮಗೆ ಯಾವ ಲೆವೆಲ್ಗಳು ಸಪೋರ್ಟ್ ಆಗಿರುತ್ತೆ, ಯಾವ ಲೆವೆಲ್ಗಳು ರೆಸಿಸ್ಟೆನ್ಸ್ ಆಗಿರುತ್ತೆ ಅಂತ ನೋಡೋದಾದ್ರೆ, ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಇದು ಯಾವ ಲೆವೆಲ್, ಇದು 54,900 ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ. ರೆಸಿಸ್ಟೆನ್ಸ್ ಲೆವೆಲ್ ಯಾವ್ದಾಗಿ ವರ್ಕ್ ಆಗ್ತಾ ಇದೆ, ಇದು ನಮ್ಮ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ. ಯಾವುದು 55,100 ಈ ಲೆವೆಲ್ ನ ದಾಟೋ ತನಕ ನಾವು ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡ್ಕೋದಕ್ಕಾಗಲ್ಲ. ಇನ್ ಬಿಟ್ವೀನ್ ಮಧ್ಯದಲ್ಲೇ ಮಾರ್ಕೆಟ್ ಆಟ ಆಡ್ತಾ ಇದೆ ಅಂತಂದ್ರೆ ಇದು ಸೆಲ್ಲರ್ಸ್ ನ ಅಡ್ಡ ಆಗಿರುತ್ತೆ. ಯಾವುದೇ ರೀತಿಯ ಬೈಯಿಂಗ್ ಅಪರ್ಚುನಿಟೀಸ್ ನ ನಾವು ಹುಡ್ಕೋದಕ್ಕೆ ಆಗಲ್ಲ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ್ರೆ ಈ ಲೆವೆಲ್ ನ ದಾಟೋ ತನಕ ನಾವು ವೆಯ್ಟ್ ಮಾಡ್ತೀವಿ. ಆ ನಂತರ ನಾವು ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡ್ಕೋತೀವಿ. ನಮ್ಮ ಟಾರ್ಗೆಟ್ ಲೆವೆಲ್ ಯಾವ್ದಾಗಿರುತ್ತೆ, ಇದು ನಮ್ಮ ಮೇಜರ್ ರಿಜೆಕ್ಷನ್ ಕಾಣಿಸ್ತಾ ಇದೆಯಾ, ಯಾವುದು 55,300 350 ಹತ್ರ ಬರುವ ಸಾಧ್ಯತೆ ಇರುತ್ತೆ. ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಈ ಲೆವೆಲ್ ನು ಕ್ರಾಸ್ ಮಾಡ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ, ಜೆನ್ಯೂನ್ ಬ್ರೇಕ್ಔಟ್ ಸಿಗ್ತಾ ಇದೆ ಅಂತಂದ್ರೆ 55,500 ನಮ್ಮ ರೆಸಿಸ್ಟೆನ್ಸ್ ನಂಬರ್ 2 ಆಗಿರುತ್ತೆ. ರೆಸಿಸ್ಟೆನ್ಸ್ ನಂಬರ್ 1 ಯಾವ್ದಾಗಿತ್ತು, 55,400 ನಮ್ಮ ರೆಸಿಸ್ಟೆನ್ಸ್ ನಂಬರ್ 1 ಆಗಿರುತ್ತೆ. ರೆಸಿಸ್ಟೆನ್ಸ್ ನಂಬರ್ 2 55,500 ರೆಸಿಸ್ಟೆನ್ಸ್ ನಂಬರ್ 2 ಆಗಿರುತ್ತೆ. ನಮ್ಮ ಫೈನಲ್ ಟಾರ್ಗೆಟ್
55,700 ರೆಸಿಸ್ಟೆನ್ಸ್ ನಂಬರ್ 3 ಆಗಿರುವ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ್ರೆ ನೋಡಿ, ಈ ಲೆವೆಲ್ ನ ಕ್ರಾಸ್ ಮಾಡೋ ತನಕ ನಾವು ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡ್ಕೋದಕ್ಕೆ ಖಂಡಿತವಾಗ್ಲೂ ಆಗಲ್ಲ. ಪ್ರೀವಿಯಸ್ ಅಲ್ಲಿ ನಮಗೆ ಇಲ್ಲಿ ಬ್ರೇಕ್ಔಟ್ ಸಿಕ್ತಲ್ಲ, ಅದೇ ರೀತಿಯ ಒಂದು ಬ್ರೇಕ್ಔಟ್ ಸಿಕ್ಕಿದ್ರೆ ಮಾತ್ರ ನಮ್ಮ ಟಾರ್ಗೆಟ್ 54,540 ಇದು ನಮ್ಮ ಮೇಜರ್ ಟಾರ್ಗೆಟ್ ಆಗಿರುತ್ತೆ. ಸಪೋರ್ಟ್ ನಂಬರ್ 1 ಅಂತ ಆಗ್ತಾ ಇದೀನಲ್ಲ, ಈ ಲೆವೆಲ್ ನಮ್ಮ ಟಾರ್ಗೆಟ್ ಆಗಿರುತ್ತೆ. ಈ ಲೆವೆಲ್ ನು ಕ್ರಾಸ್ ಮಾಡ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ 54,400 ತನಕನೂ ಬರುವ ಸಾಧ್ಯತೆ ಇರುತ್ತೆ. ಈ ಲೆವೆಲ್ ಗಳನ್ನ ನೋಡ್ಕೊಂಡು ಹುಷಾರಾಗಿ ಆಪ್ಷನ್ ಟ್ರೇಡರ್ಸ್ ಯಾರು ಇರ್ತೀರಾ ಟ್ರೇಡ್ ಮಾಡಿ. ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಾಳೆ ನಿಮ್ಮನ್ನ ಕಾಣ್ತೀನಿ. ಮತ್ತೆ ಸಿಗೋಣ, ನಮಸ್ಕಾರ. ನೀವು ಶೇರ್ ಮಾರ್ಕೆಟ್ಗೆ ಹೊಸಬ್ರಾಗಿದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡೋಕೆ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಡಿಮೆಟ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ. ಯಾರ ಹತ್ರ ಡಿಮೆಟ್ ಅಕೌಂಟ್ ಇಲ್ವೋ ಅವರು ಫ್ರೀ ಆಗಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಶೇರ್ ಮಾಡಿರ್ತೀನಿ, ಅದನ್ನ ಯೂಸ್ ಮಾಡ್ಕೊಂಡು ಫ್ರೀ ಆಗಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ.